ನಮಸ್ಕಾರ ಸ್ನೇಹಿತರೆ. ಕುಬೇರ ಮಹಾಲಕ್ಷ್ಮಿ ರಾಜಯೋಗ ಈ 3 ರಾಶಿಗಳಿಗೆ ಒಟ್ಟಿಗೆ ಬರೆಯಲಿದೆ ತ್ರಿಬಳಿ ಅದೃಷ್ಟ. ಹೌದು, ಆ ರಾಶಿಗಳು ಯಾವೆಂದು ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ದರೆ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಜ್ಯೋತಿಷ್ಯದ ಪ್ರಕಾರ ಕುಬೇರನ ಸಂಪತ್ತು, ಮಹಾಲಕ್ಷ್ಮಿಯ ಕೃಪೆ ಮತ್ತು ರಾಜಯೋಗದ ಅದೃಷ್ಟ ಈ 3 ಶಕ್ತಿಗಳು ಒಟ್ಟಿಗೆ ಕೈ ಹಿಡಿಯಲಿರುವ 3 ರಾಶಿಗಳ ಬಗ್ಗೆ ಕುತೂಹಲಕಾರಿ ಭವಿಷ್ಯವಾಣಿಗಳು ಹೊರಬಿದ್ದಿವೆ. ಈ ರಾಶಿಗಳಿಗೆ ಸುವರ್ಣಕಾಲ ಆರಂಭವಾಗಲಿದೆ. ಹಣದ ಹರಿವು, ಉದ್ಯೋಗದಲ್ಲಿ ಪ್ರಗತಿ ಕಾಣಲಿರುವ 3 ರಾಶಿಗಳು. ಜ್ಯೋತಿಷ್ಯದ ಪ್ರಕಾರ ಕೆಲವು ಗ್ರಹಗಳ ಸ್ಥಾನ ಮತ್ತು ಯೋಗಗಳು ನಿರ್ದಿಷ್ಟ ರಾಶಿಗಳಿಗೆ ಒಳ್ಳೆಯ ಫಲ ಕೊಡುತ್ತವೆ. ಅದರಲ್ಲೂ ಸಂಪತ್ತಿನ ಅಧಿಪತಿ ಕುಬೇರ, ಐಶ್ವರ್ಯದ ದೇವತೆ ಮಹಾಲಕ್ಷ್ಮಿ ಮತ್ತು ರಾಜಯೋಗ ತರುವ ಗ್ರಹಗಳ ಬೆಂಬಲ ಈ 3 ಒಂದೇ ಸಮಯದಲ್ಲಿ ಅನುಕೂಲಕರವಾದರೆ ಜೀವನದಲ್ಲಿ ಅನಿರೀಕ್ಷಿತ ಯಶಸ್ಸು ಸಿಗುತ್ತದೆ ಎಂಬ ನಂಬಿಕೆ ಇದೆ. ಸದ್ಯದ ಗ್ರಹಗಳ ಸ್ಥಿತಿ ಪ್ರಕಾರ 3 ರಾಶಿಯವರಿಗೆ ಹಣದ ಹರಿವು, ಉದ್ಯೋಗದಲ್ಲಿ ಪ್ರಗತಿ, ಸಮಾಜದಲ್ಲಿ ಗೌರವ ಮತ್ತು ಹೊಸ ಅವಕಾಶಗಳು ಹೆಚ್ಚಾಗಲಿವೆ ಎಂದು ಜ್ಯೋತಿಷ್ಯ ತಜ್ಞರು ಹೇಳುತ್ತಾರೆ. ಹಾಗಾದರೆ ಆ ರಾಶಿಗಳು ಯಾವೆಂದು ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಮೊದಲನೆಯದಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ಸಮಯವು ಆರ್ಥಿಕವಾಗಿ ಬಹಳ ಮುಖ್ಯವಾಗಿರಲಿದೆ ಮತ್ತು ಬಹಳ ದಿನಗಳಿಂದ ಬರಬೇಕಿದ್ದ ಹಣ ಕೈ ಸೇರುವ ಸಾಧ್ಯತೆಗಳಿವೆ. ವ್ಯಾಪಾರ ಅಥವಾ ಉದ್ಯಮದಲ್ಲಿ ಹೊಸ ಸಂಪರ್ಕಗಳು ಸಿಕ್ಕಿ ಅನಿರೀಕ್ಷಿತ ಆದಾಯದ ಮೂಲಗಳು ಕೂಡ ಸೃಷ್ಟಿಯಾಗಬಹುದು ಮತ್ತು ಉದ್ಯೋಗದಲ್ಲಿರುವವರಿಗೆ ಹೆಚ್ಚಿನ ಜವಾಬ್ದಾರಿಗಳು ಸಿಗುವುದರ ಜೊತೆಗೆ ಅದಕ್ಕೆ ತಕ್ಕ ಮನ್ನಣೆ ಅಥವಾ ಬಡ್ತಿ ಸಿಗುವ ಸಾಧ್ಯತೆ ಇದೆ. ಆಸ್ತಿ ಹೂಡಿಕೆ ಅಥವಾ ಉಳಿತಾಯದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವವರಿಗೂ ಇದು ಒಳ್ಳೆಯ ಸಮಯವಾಗಿರಲಿದೆ. ಇದರಿಂದ ವೃಷಭ ರಾಶಿಯವರಿಗೆ ಕುಬೇರ ಸಂಪತ್ತು, ಮಹಾಲಕ್ಷ್ಮಿಯ ಕೃಪೆ ಮತ್ತು ರಾಜಯೋಗದ ಪ್ರಗತಿ ಈ 3 ಫಲಗಳು ಒಟ್ಟಿಗೆ ಸಿಗುವ ಕಾಲ ಇದಾಗಿದೆ. ಎರಡನೆಯದಾಗಿ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಈ ಸಮಯವು ಹಣ ಮಾತ್ರವಲ್ಲದೆ ಅಧಿಕಾರ, ಪದವಿ ಮತ್ತು ಸಮಾಜದಲ್ಲಿ ಗೌರವವನ್ನು ತಂದುಕೊಡಲಿದೆ ಮತ್ತು ಕೆಲಸ ಮಾಡುವ ಜಾಗದಲ್ಲಿ ನಿಮ್ಮ ನಿಲುಮೆ ಮೇಲಧಿಕಾರಿಗಳ ಗಮನ ಸೆಳೆಯಬಹುದು ಮತ್ತು ಬಹಳ ದಿನಗಳಿಂದ ಕಾಯುತ್ತಿದ್ದ ಬಡ್ತಿ ಅಥವಾ ಮುಖ್ಯವಾದ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ. ಸ್ವಂತ ಉದ್ಯಮ ಮಾಡುವವರು ಹೊಸ ಗ್ರಾಹಕರು ಅಥವಾ ಪ್ರಮುಖ ಪಾಲುದಾರಿಕೆ ಮೂಲಕ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು. ಈ ಹಿಂದೆ ನಿಂತು ಹೋಗಿದ್ದ ಕೆಲವು ಪ್ರಯತ್ನಗಳು ಮತ್ತೆ ವೇಗ ಪಡೆಯಬಹುದು. ಸಿಂಹ ರಾಶಿಯವರಿಗೆ ಹಣ, ಪದವಿ, ಕೀರ್ತಿ ಈ 3 ಪ್ರಮುಖ ಅಂಶಗಳು ಒಟ್ಟಿಗೆ ಕೆಲಸ ಮಾಡುವ ಸಮಯ ಇದಾಗಿರಬಹುದು. ಇನ್ನು ಮೂರನೆಯದಾಗಿ ಧನುರಾಶಿ. ಧನುರಾಶಿಯವರಿಗೆ ಈ ಸಮಯದಲ್ಲಿ ಅದೃಷ್ಟದ ಬೆಂಬಲ ಹೆಚ್ಚಾಗಲಿದೆ. ಇಲ್ಲಿವರೆಗೆ ಪ್ರಯತ್ನಿಸಿದರೂ ಸಿಗದಿದ್ದ ಅವಕಾಶಗಳು ಇದ್ದಕ್ಕಿದ್ದಂತೆ ಸಿಗಬಹುದು. ಕೆಲಸ, ಉದ್ಯೋಗ, ವಿದೇಶಿ ಅವಕಾಶಗಳು, ಹೊಸ ಆದಾಯದ ಮೂಲಗಳಂತಹ ವಿಷಯಗಳಲ್ಲಿ ಪ್ರಗತಿ ಕಾಣಬಹುದು. ವಿಶೇಷವಾಗಿ ದೂರ ಪ್ರಯಾಣ ಅಥವಾ ವಿದೇಶಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಇರುವವರಿಗೆ ಒಳ್ಳೆಯ ಸುದ್ದಿ ಸಿಗುವ ಸಾಧ್ಯತೆ ಇದೆ ಎಂದು ಜ್ಯೋತಿಷ್ಯ ನಂಬಿಕೆಗಳು ಹೇಳುತ್ತವೆ. ಆರ್ಥಿಕವಾಗಿಯೂ ಹಂತ ಹಂತವಾಗಿ ಸುಧಾರಣೆ ಕಾಣಬಹುದು. ಉಳಿತಾಯ ಹೆಚ್ಚಿಸಲು ಅವಕಾಶ ಸಿಗುವುದರ ಜೊತೆಗೆ ಕುಟುಂಬಕ್ಕೆ ಬೇಕಾದ ವಸ್ತುಗಳನ್ನು ಖರೀದಿಸುವ ಅವಕಾಶ ಬರಬಹುದು. ಧನುರಾಶಿಯವರಿಗೆ ಈ ಸಮಯ ಅದೃಷ್ಟ, ಸಂಪತ್ತು ಮತ್ತು ಹೊಸ ಅವಕಾಶಗಳನ್ನು ಒಟ್ಟಿಗೆ ತರಲಿದೆ. ಸ್ನೇಹಿತರೆ, ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.